ಹಲೋ ಗಾಯ್ಸ್, ಇವತ್ತು ನಾವು ಚಿಕನ್ ಫ್ರೈಡ್ ರೈಸ್ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಅರಿಶಿನ ಪೌಡ್ರ್ ಹಾಕಿದ್ದೀನಿ ಮತ್ತು ಒಂದು ಮೊಟ್ಟೆ ಹಾಕಿದ್ದೀನಿ. ಇದಕ್ಕೆ 1 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಅದೇ ಥರ ಒಂದು 1/2 ಲಿಂಬೆಹಣ್ಣು ಹಿಂಡಿದ್ದೀನಿ. ಇವಾಗ ಕಬಾಬ್ ಪೌಡ್ರ್ ಹಾಕ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದು ನಾವು ಫಸ್ಟ್ ಮ್ಯಾರಿನೇಟ್ ಮಾಡಬೇಕು, ಅಂದರೆ ಚಿಕನ್ನ. ಇವತ್ತು ನಾನಿಲ್ಲೊಂದು 1/2 kg ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ. ಇದನ್ನು ಇವಾಗ ನೀಟಾಗಿ ಒಂದ್ಸಲ ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು 1/2 an hour ಫ್ರಿಜ್ಜಲ್ಲಿಡಿ. ಇವಾಗ ಒಂದು ಪ್ಯಾನಲ್ಲಿ ಕಬಾಬ್ ಫ್ರೈ ಮಾಡೋಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಬಿಸಿ ಆದಮೇಲೆ ಒಂದೊಂದೇ ಕಬಾಬನ್ನು ಇದೇ ಥರ ಬಿಡಿ, ಅಂದರೆ ಬೋನ್ಲೆಸ್ ತಗೊಳ್ಳಿ. ಬೋನ್ ಇದ್ದರೆ ಕಟ್ ಮಾಡೋಕ್ಕಾಗಲ್ಲ, ಇದು ಪೀಸ್ ಮಾಡಿ ಹಾಕಬೇಕಲ್ಲ. ಇವಾಗ ನೋಡಿ, ನಮ್ಮದು ಕಬಾಬ್ ರೆಡಿಯಾಗಿದೆ. ಇವಾಗ ಇದನ್ನು ಈ ಥರ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಥರ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮೊಟ್ಟೆನ, ಎಗ್ ಫ್ರೈಡ್ ರೈಸಿಗೆ ಮೊಟ್ಟೆ ಮೇನ್ ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊತಿದ್ದೀನಿ. 1 ಆಗುತ್ತೆ 2 ಆಗುತ್ತೆ ಮೊಟ್ಟೆ. ಇವಾಗ ಅದೇ ಪ್ಯಾನಿಗೆ 3 ರಿಂದ 4 ಚಮಚದಷ್ಟು ಎಣ್ಣೆ ಹಾಕಿ ಒಂದು 3 ಆನಿಯನ್ ಹಾಕಿದ್ದೀನಿ, ಚಿಕ್ಕದಾಗಿ ಪೀಸ್ ಮಾಡಿ. ಇವಾಗ ಇದಕ್ಕೆ 4 ರಿಂದ 5 ಹಸಿಮೆಣಸಿನ್ಕಾಯಿ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಇದೇ ಥರ. ಇದು ಫ್ರೈ ಆದಮೇಲೆ 1 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಇದನ್ನೊಂದು ಮಿಕ್ಸ್ ಮಾಡ್ಕೊಳ್ಳಿ ಅದೇ ಥರ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸಾಸ್ ಬಂದು ಸೋಯಾ ಸಾಸ್, ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್ ಮತ್ತು ಟೊಮ್ಯಾಟೊ ಸಾಸ್, ಇದು 4 ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಅದು ಕ್ವಾಂಟಿಟಿ ನೋಡಿಕೊಂಡು ಹಾಕಿ, 1 ಸ್ಪೂನ್ ಆಗುವಷ್ಟು ಹಾಕಿದ್ರೆ ಸಾಕು. ಇವಾಗ 1 ಚಮಚದಷ್ಟು ಮೆಣಸಿನ ಪೌಡರು ಮತ್ತು ಅರಿಶಿನ ಪೌಡರ್ ಹಾಕಿ ನಾವು ಕಟ್ ಮಾಡಿ ಇಟ್ಕೊಂಡು ಚಿಕನನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದಕ್ಕೆ ಎಳ್ಕೊಬೇಕು ಒಂದು ಸಾರಿ, ಇದೇ ಥರ ಮಿಕ್ಸ್ ಮಾಡಿ. ಇವಾಗ ಎಗ್ಗನ್ನು ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಹಾಕಿ. ಇವಾಗ ನಾನಿಲ್ಲಿ ರೈಸ್ ಮೊದಲೇ ಮಾಡಿ ಇಟ್ಕೊಂಡಿದ್ದೆ. ಇವಾಗ ರೈಸ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಉಪ್ಪೆಲ್ಲ ಹಾಕಿ ಬೇಯಿಸಿದ್ದೀನಿ ರೈಸಿಗೆ ಬೇಕಾಗುವಷ್ಟು, ರುಚಿಗೆ ತಕ್ಕಷ್ಟು. ಇವಾಗೆಲ್ಲ ಹಾಕಿದ ಮೇಲೆ ಒಂದ್ಸಲ ಗಂಟಿಲ್ಲ ಥರ ನೀಟಾಗಿ ಕಲಿಸ್ಕೊಳ್ಳಿ ಇದೇ ಥರ. ಇವಾಗ ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಗಾರ್ನಿಷಿಗೆ. ಇವಾಗ ನಮ್ಮದು ಚಿಕನ್ ಫ್ರೈಡ್ ರೈಸ್ ರೆಡಿ ಆಗಿದೆ. ನಾನಿಲ್ಲಿ ಆಲ್ರೆಡಿ ಇದಕ್ಕೆ ಕಬಾಬನ್ನು ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಖಾಲಿ ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಕಬಾಬನ್ನು ಮಾಡಿದ್ದೀನಿ. ರೆಡಿ ಟು ಸರ್ವ್. ಥ್ಯಾಂಕ್ ಯು.